ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇದೆಲ್ಲದಕ್ಕೂ ಕೂಡ ನೀವು ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಹಣಕಾಸು ಬೇಕು ಅಂತಂದರೆ ಲಕ್ಷ್ಮಿ ಪೂಜೆ ಮಾಡ್ತೀವಿ, ಲಕ್ಷ್ಮಿನ ಒಲಿಸ್ಕೊಳ್ಳೋದು ಹೇಗೆ ಅಂತೀವಿ. ವಿದ್ಯೆ ಬುದ್ಧಿ ಬೇಕು ಅಂತಂದರೆ ಗಣಪತಿ ಮೊರೆ ಹೋಗ್ತೀವಿ. ಇವತ್ತು ನಾನು ಕೇಳ್ತಾ ಇರುವಂಥ ವಿಚಾರ ಏನು ಅಂತಂದರೆ, ನಾವು ಒಂದೇ ಕೆಲಸ ಮಾಡಬೇಕು ಅಥವಾ ಒಂದೇ ಪೂಜೆ ಪರಿಹಾರವನ್ನು ಮಾಡ್ಕೊಳ್ಬೇಕು, ಕುಟುಂಬದ ಪ್ರತಿಯೊಬ್ಬರಿಗೂ ಒಳತನ್ನ ಕಾಣಬೇಕು. ವಿದ್ಯೆ ಆಗಿರ್ಬೋದು, ಬುದ್ಧಿ ಆಗಿರಬಹುದು, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಸಿಗಬೇಕು ಅನ್ನೋದಾದರೆ ಯಾವ ರೀತಿ ಅಥವಾ ಯಾವ ದೇವರ ಆರಾಧನೆ ಹೇಗೆ ನಾವು ಮಾಡ್ಕೊಳ್ಬೇಕು, ಏನು ಪರಿಹಾರ ಮಾಡ್ಕೊಳ್ಬೇಕು, ಯಾವ ಪೂಜೆ ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಅದೊಂದು ಮಾಡೋದ್ರಿಂದ ನಮಗೆ ಒಂಥರ ಅಷ್ಟೈಶ್ವರ್ಯಗಳು ಸಿಗಬೇಕು. ಗುರುಗಳೇ, ಏನು ಹೇಳ್ತೀರಾ? ಅಂದ್ರೆ ಒಂದ್ ಏಟಿಗೆ ಹತ್ತಕ್ಕೆ ಓಡಿಸೋದ ಅದೇ ರೀತಿ ಗುರುಗಳೇ. ಸೊ ಒಂದೇ ಒಂದು ಮಾಡ್ತೀನಿ, ಪ್ರತಿಯೊಬ್ಬರಿಗೂ, ಕುಟುಂಬದ ಪ್ರತಿಯೊಬ್ಬರಿಗೂ ಒಳಿತಾಗಬೇಕು. ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಪ್ರತಿಯೊಬ್ಬರಿಗೂ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಏನು ಅಂದರೆ, ಮನೆಯಲ್ಲಿ ಯಾರ ಯಜಮಾನಿಕೆ ಇರುತ್ತೋ, ಮನೆಯಲ್ಲಿ ಯಾರಿಗೆ ಹೆಚ್ಚಿನ ಕುಟುಂಬದ ಆದ್ಯತೆ ಇರುತ್ತೋ, ಯಾರಿಗೆ ಮನೆಯ ಮೇಲೆ ಅಷ್ಟೂ ಜನರ ಮೇಲೆ ಪ್ರೀತಿ ಇರುತ್ತೋ, ವಿಶ್ವಾಸವಿರುತ್ತೋ, ಕರುಣೆ ಇರುತ್ತೋ, ಅಂತರಂಗ ಶುದ್ಧಿ ಇರುತ್ತೋ, ಬಹಿರಂಗ ಶುದ್ಧಿ ಇರುತ್ತೋ, ಪ್ರೀತಿ ಮಮತೆ ಮಮಕಾರಗಳಿರುತ್ತೋ, ಅವರು ಮಾಡಿದಾಗ ಅತಿ ಬೇಗ ಕೈ ಹಿಡಿಯುವಂಥದ್ದು. ಈಗ ತಾಯಿ ಆದವಳು ಬಹುಶಃ ಸಮನ್ವಯನ ಮಾಡ್ತಿರ್ತಾಳೆ. ಒಂದಷ್ಟು ಕಡೆ ತಂದೆ ಪಾಲನೆ ಮಾಡಿದ್ರೆ ಹೆಚ್ಚಿಗೆ ಕಾಣಿಸ್ಕೊಳ್ತಕ್ಕಂಥದ್ದು ತಾಯಿಯ ನೋವೇ ಗೋಚರ ಆಗ್ತಾ ಇರುತ್ತೆ. ಇದು ತಂತ್ರಸಾರದಲ್ಲಿ ಈ ನೀವು ಕೇಳಿದ್ದಕ್ಕೆ ಒಂದು ತಂತ್ರವನ್ನು ಕೊಡೋದಾದರೆ, ಕಂಟಿನ್ಯೂ ಮಾಡಬೇಕಿದು. ಯಾರಾದರೂ ಮಾಡ್ತೀನಿ ಅಂತಂದರೆ ಬಹುಶಃ ಅದು 33 ದಿನ ಮಾಡುವಂಥ ಕೆಲಸ ಇದು. 11 ದಿನ ಇವರಿಗಾಗಿ, ಇನ್ನು 11 ದಿನ ಇವರ ಕುಟುಂಬಕ್ಕಾಗಿ, ಇನ್ನೊಂದು 11 ದಿನ ಸಮಾಜಕ್ಕಾಗಿ. ಇಷ್ಟು ಕರೆಕ್ಟಾಗಿ 33 ದಿನ. ಹಾಗಂತೇಳಿ ದೊಡ್ಡ ಮಟ್ಟದ ಖರ್ಚು ನೋವಂತಿಲ್ಲ. ಇದನ್ನು ಮಾಡಿಕೊಳ್ತೀವಿ ಅಂತಂದರೆ ನೀವು ಕೇಳಿದ ಅಷ್ಟು ಪ್ರಶ್ನೆಗಳಿಗೆ ಸಮಾಧಾನದ, ಸಾವಧಾನದ, ಸಂದರ್ಭೋಚಿತವಾಗಿರ್ತಕ್ಕಂತಹ, ನಿಮಗೆ ಸಾಕಷ್ಟು ಫಲವನ್ನು ಕೊಡತಕ್ಕಂತಹದ್ದು ಇದು. ಅಂತ ಅದ್ಭುತವಾಗಿರ್ತಕ್ಕಂತಹದ್ದು ಇಚ್ಛಾಕ್ರಿಯಾ ಜ್ಞಾನಗಳು 3 ಇರತಕ್ಕಂತಹ ಶಕ್ತಿ ಇದರಡಕವಾಗಿರುತ್ತೆ. ಅಂತಹ ರೆಮಿಡಿ ಅಂತಂದರೆ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಪ್ರೀತಿ ಬಂಧುಗಳೇ, ನಿಮ್ಮ ಮನೆಯಲ್ಲಿ ನೀವು ಹೇಗೋ ದೀಪ ಬೆಳಗ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ, ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಇಲ್ಲಿ ಒಂದು ತಟ್ಟೆ ಅಂದರೆ ಹೊಸದಾಗಿ ಖರೀದಿ ಮಾಡೋದು ಉತ್ತಮ. ಇಲ್ಲಿ ತನಕ ಆ ತಟ್ಟೆನ ಯಾರು ಕೂಡ ಟಚ್ ಮಾಡಿರಬಾರ್ದು, ಮುಟ್ಟಿರಬಾರ್ದು. ಆಮೇಲೆ ಮನೆಯಲ್ಲಿರ್ತಕ್ಕಂಥ ದೀಪಗಳು ಇಲ್ಲಿ ಅಪ್ಲೈ ಆಗಲ್ಲ, ಹೊಸದ್ದೇ ತರಬೇಕು ಎಲ್ಲವೂ ಕೂಡ ಹಾಗಿರುವಂಥದ್ದು. ಆದ್ದರಿಂದ ಅದನ್ನು ಶುಭ್ರ ಮಾಡಿಕೊಳ್ತಾ, ಸಣ್ಣ ಸಣ್ಣದ್ದು ದೀಪ ಬರ್ತವೆ, ಅದು ಪಂಚಲೋಹದ್ದು ಚಿಕ್ಕ ಚಿಕ್ಕದು ಬರ್ತವೆ. ಬಹುಶಃ ಅದಾಗಲಿಲ್ಲ ಅಂದರೆ ಮಣ್ಣಿನ ಹಣತೆ ಆದರೂ ಅಭ್ಯಂತರವಿಲ್ಲ. ಇದು ರಾತ್ರಿ ಸಂದರ್ಭದಲ್ಲಿ ಮಾಡಬೇಕು. ಯಾವಾಗ ರಾತ್ರಿ ಸಂದರ್ಭ ಅಂತಂದರೆ ಒಂದು 7-8 ಗಂಟೆಗೋ ಇವರು ಪೂಜೆ ಎಲ್ಲ ಮಾಡಿದ್ರು ಕೂಡ, ಇನ್ನೇನು ಕುಟುಂಬದಲ್ಲರೂ ಕೂಡ ಊಟ ಮಾಡಬೇಕು, ಆ ಸಂದರ್ಭದಲ್ಲಿ ಕೂಡ ಬೆಳಗ್ಗೆ ಹಚ್ಚಬಹುದು. ಆದರೆ ಇವರು ಸಾಯಂಕಾಲ ದೀಪ ಹಚ್ಚುತ್ತಾರಲ್ಲ, ಅದು ಸಂಧ್ಯಾ ದೀಪ ಯಾವಜ್ಜಿ ಕಾಲ ಇರುವಂಥದ್ದು, ಅದು ನಡೆಯುತ್ತೆ. ಆವಾಗ ಇದನ್ನು ಮಾಡೋ ಹಾಗಿಲ್ಲ. ಇನ್ನೇನು ಅಡುಗೆ ಎಲ್ಲ ತಯಾರು ಮಾಡಿದಾಳೆ ಆ ಮನೆಯ ತಾಯಿ, ಅವರು ಇನ್ನೇನು 8-9 ಗಂಟೆಗೆ ಊಟ ಮಾಡ್ತಾರೆ. ಆ ಸಂದರ್ಭದಲ್ಲಿಯೇ ಮಾಡಬೇಕಿದ್ದಾರೆ. ಒಂದು ತಟ್ಟೆಯಲ್ಲಿ 2 ಹಣತೆ ತುಪ್ಪ, ಇಲ್ಲಿ ಸ್ವಲ್ಪ ಖರ್ಚಾಗ್ತಕ್ಕಂಥದ್ದು ಇವರಿಗೆ. ತುಪ್ಪ 3 ಬತ್ತಿಗಳು, ಒಂದಕ್ಕೆ 3 ಬತ್ತಿಗಳು, 2 ಹಣತೆ ತಟ್ಟೆಯಲ್ಲಿಟ್ಟು ಹಚ್ಚತಕ್ಕಂತಹದ್ದು. ಅದು ತ್ರಿವರ್ತಿ ಸಾಧ್ಯ ಸಂಯುಕ್ತಮ್ ಅಂತ ಹೇಳ್ತಾನೆ ಮಂತ್ರದಲ್ಲಿ. 3 ಬತ್ತಿಗಳಿಟ್ಟು ಅದನ್ನು ಮತ್ತೆ ಹೀಗೆ ಮಾಡಿದಾಗ ಸಣ್ಣದಾಗತ್ತೆ. ದೀಪವನ್ನು ಹಚ್ಚುತ್ತೀರಿ. ಆದರೆ ಅದರಲ್ಲಿ ಒಂದು ಏಲಕ್ಕಿ, ಇದರಲ್ಲೊಂದು ಏಲಕ್ಕಿನ ಹಾಕಬೇಕು ನೀವು. ತುಪ್ಪವೇ, ಎಣ್ಣೆ ಇಲ್ಲವೇ ಇಲ್ಲ, ಆಪ್ಷನ್ನೇ ಇಲ್ಲ. ಹಾಕಬಹುದಾ? ಇಲ್ಲವೇ ಇಲ್ಲ, ಹಾಕೋ ಹಾಗಿಲ್ಲ ನೀವು. ಅದಕ್ಕೆ ಒಂದು ಏಲಕ್ಕಿ, ಇದಕ್ಕೊಂದು ಏಲಕ್ಕಿ ಹಾಕಬೇಕು. ಮತ್ತೆ ನಾಳೆನೂ ಸೇಮ್ ಮಾಡ್ತೀರಿ ನೀವು. 11 ದಿನ ಮಾಡಿದ್ರೆ 11 ದಿನ ಆದ ಮೇಲೆ ಈ ಏಲಕ್ಕಿ ತೆಗಿಬೇಕು. ಇದೇ ಏಲಕ್ಕಿನ 11 ಡೇಸ್ ಇರಬೇಕು, ಕಂಟಿನ್ಯೂ ಇರ್ತಕ್ಕಂಥದ್ದು. ಇಷ್ಟು ಏಲಕ್ಕಿನ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು 11 ದಿವಸ ಬತ್ತಿನೂ ಚೇಂಜ್, ಇನ್ನು ತುಪ್ಪ ಅದೇ ಇರುತ್ತೆ, ಕಂಟಿನ್ಯೂ ಆಗ್ತದೆ. ಮತ್ತೆ 2 ಏಲಕ್ಕಿ ಹಾಕ್ತಕ್ಕಂಥದ್ದು. ಮತ್ತೆ ಅದು 11 ಡೇಸ್ ಬೆಳಗ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಅದನ್ನು ತೆಗಿಬೇಕು. 11 ಡೇಸ್ ಆದಮೇಲೆ ಇನ್ನೊಂದು 11 ಡೇಸ್ ಕರೆಕ್ಟಾಗಿ ಸೇಮ್ 33 ದಿನ ಏಲಕ್ಕಿ ಹಾಕ್ತಕ್ಕಂಥ. ಏಲಕ್ಕಿ ತೆಗೆದ ಮೇಲೆ ಅದು ಆ ತುಪ್ಪದಲ್ಲಿ ನೆಂದಿರುತ್ತೆ, ತುಂಬ ಘಮ ಘಮ ಅಂತ ಇರುತ್ತೆ.
ಇದು ಏನು ಮಾಡಬೇಕು ಅಂತಂದ್ರೆ ತೆಗೆದಿರ್ತಕ್ಕಂಥ ಎರಡಿತ್ತಲ್ಲ, ಅದರಲ್ಲಿ ಒಂದು ನಿಮ್ಮ ಹಣದ ತಿಜೋರಿ ಒಳಗಡೆ ಇಡತಕ್ಕಂಥದ್ದು, ಇನ್ನೊಂದನ್ನು ತೆಗೆದ ದಿವಸ ಅಥವಾ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಅಡುಗೆಗೆ ಬಳಸುವಂಥದ್ದು, ತುಪ್ಪದಲ್ಲೋ ಅಥವಾ ಪಾಯಸ ಮಾಡ್ತಕ್ಕಂಥದ್ದು, ಏನೋ ಒಂದು ಪದಾರ್ಥದಲ್ಲಿ ಬಳಸ್ತಕ್ಕಂಥದ್ದನ್ನು ಮಾಡಬೇಕು. ಹೀಗೆ ಇನ್ನು ಉಳಿದಿರ್ತಕ್ಕಂಥದ್ದು ಹೀಗೆ ಎಷ್ಟು ಇಲ್ಲಿ ನೀವು ಹಾರ ತೊಗೊಳ್ತೀರಾ ಹಂಗೆ ಲೆಕ್ಕ ತೊಗೊಂಡಾಗ ಏಲಕ್ಕಿಗಳನ್ನ 10 ದಿನಕ್ಕೆ ಚೇಂಜ್ ಮಾಡಿದಾಗ 11 ದಿನಕ್ಕೆ ಮಾಡಿದಾಗ ಹೀಗೆ ಅದನ್ನು ಇಟ್ಟಿದ್ದೀರಿ. ಒಂದು 3 ಬಳಸಿದಿರಿ, 3 ನಿಮ್ಮ ಬಳಿ ಇದೆ, ಪರೀಕ್ಷೆ ಮಾಡಬೇಕು ನೀವು ಅಲ್ಲಿ ತನಕ. ನಿಮಗೆ ಏನು ಯಾರಾದರೂ ಗುರುಗಳು ಕೊಟ್ಟಿರತಕ್ಕಂತಹ ಮಂತ್ರವಾಗಿರಬಹುದು, ಇನ್ನು ಖುಷಿಯಿಂದ ನಾನು ಸೌಂದರ್ಯ ಲಹರಿ ಹೇಳ್ತೀನಿ ಅಂತಂದರೆ ಇನ್ನು ನಾನು ಹೇಳಬಾರ್ದು, ಅಷ್ಟು ಪ್ರತಿಫಲವನ್ನು ಪಡ್ಕೊಳ್ತಾರೆ. ಅಂತಹ ನಿಮ್ಮ ಬದುಕಿಗೆ ಒಂದು ಸೌಂದರ್ಯದ ಚೌಕಟ್ಟನ್ನು ನೀವು ಮಾಡಿಕೊಂಡಾಗೆ ಅಂತಹ ಅದ್ಭುತವಾದ ಫಲವನ್ನು ನೀವು ಪಡ್ಕೊಳ್ತೀರಿ. ಈ ರೆಮಿಡಿಯನ್ನು ಏನಾದರೂ ನೀವು ಮಾಡಿದ್ದೆ ಆದರೆ ದೀಪದ ಹೊರಗಡೆ ಏಲಕ್ಕಿ ಆಗ್ತಕ್ಕಂಥದ್ದು 11 days ಮಾಡೋಂಥ ಪದ್ಧತಿ. ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ತೀರಾ, ಖಂಡಿತ ಹೇಳಿ. ಸರಸ್ವತಿದು ಹೇಳ್ತೀರಾ ಹೇಳಿ, ದುರ್ಗಾದೇವಿದು ಹೇಳ್ತೀರಾ ಹೇಳಿ, ಅಥವಾ ಹರಿಹರರ ನಾಮವನ್ನಾದರೂ ಕೂಡ ಹೇಳಬಹುದು. ಹರಿಹರ ಅಂತಂದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಇದನ್ನೂ ಹೇಳಬಹುದು. ಅಥವಾ ನಿಮಗೆ ಇನ್ನೂ ಕೂಡ ನಾನು ಸೌಂದರ್ಯ ಲಹರಿ ಹೇಳಕ್ಕೆ ಬರ್ತದೆ, ಖುಷಿಯಿಂದ ಸಂತೋಷವಾಗಿ ಹೇಳಿ. ಆದರೆ ರಾತ್ರಿ ಊಟ ಮಾಡೋಕ್ಕೆ ಇನ್ನೊಂದು 10 ನಿಮಿಷ ಇದೆ ಅನ್ನುವಾಗ ಅಷ್ಟೇ ಈ ದೀಪವನ್ನು ಹಚ್ಚಬೇಕು. ಇದು ಮಾಡಿದ್ದು ನಿಮಗಾಗಿ, ನಿಮ್ಮ ಪ್ರಾರ್ಥನೆ. ನನಗೆ ಹೆಲ್ತ್ ಬೇಕು, ವೆಲ್ತ್ ಬೇಕು, ಬಟ್ ನಾನು ಆಲೋಚನೆಗಳು ಹೀಗಿದೆ, ನಾನು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇದನ್ನೇ ನೀವು 11 days ಪ್ರಾರ್ಥನೆ ಮಾಡಬೇಕು. ಇನ್ನು 11 days ಉಳಿದಿದೆಯಲ್ಲ, ಅದು ನಿಮ್ಮ ಮನೆಯವರಿಗಾಗಿ, ಅದು ನಿಮ್ಮ ಮಕ್ಕಳಿಗಾಗಿ, ಅದು ನಿಮ್ಮ ಕುಟುಂಬಕ್ಕಾಗಿ. ಇನ್ನು ನೆಕ್ಸ್ಟ್ 11 days ಇರುತ್ತಲ್ಲ, ಅದು ಸಮಾಜದಲ್ಲಿ ಎಷ್ಟು ಜನ ಇದ್ದಾರೋ ತೊಂದರೆ ಇಲ್ಲ, ಎಷ್ಟು ಜನ ಕಷ್ಟದಲ್ಲಿದ್ದಾರೋ, ಎಷ್ಟು ಜನ ಒಪ್ಪತ್ತಿನ ಊಟ ಕಲಿತಿದ್ದಾರೋ ಸ್ವಾಮಿ, ಅವರಿಗೆಲ್ಲ ಒಳ್ಳೇದಾಗಲಿ, ಅವರಿಗೆಲ್ಲ ಅನ್ನ ಆಹಾರಗಳನ್ನ ಒದಗಿಸ್ಕೊಡು ಸ್ವಾಮಿ ಅಂತೇಳಿ ಅವರ ಪರವಾಗಿ ನೀವು ಪ್ರೇಯರ್ ಮಾಡಬೇಕು. ಯಾವ ಪ್ರಾಣಿ ಯಾವ ಹಸುವಿಂದ ಬಳಲ್ತಾ ಇದೆಯೋ ಆ ಹಸು ಅಂತಕ್ಕಂತಹದ್ದು ನರಕಕ್ಕೆ ಸಮಾನ ಅಂತ ಹೇಳ್ತಾನೆ, ಅಂತಹ ನರಕ ದಯವಿಟ್ಟು ಬೇಡ ಅಂತ ಹೇಳಿ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀನಿ ಅಂತಂದ್ರೆ, ಸಮಾಜಕ್ಕಾಗಿ ನೀವು ಸ್ವಲ್ಪವಾದರೂ ಪ್ರಾರ್ಥನೆ ಮಾಡ್ತೀನಿ ಅಂತಂದ್ರೆ ನಿಮ್ಮ ಸಕುಟುಂಬ ಸಪರಿವಾರಕ್ಕೆ ಭಗವಂತನ ಕೃಪಾಶೀರ್ವಾದ ಸಿದ್ಧಿಸ್ತದೆ. 33 ದಿನಗಳು ನಮ್ಮ ಲೈಫ್ ನಲ್ಲಿ ಯಾವ ರೀತಿ ಮಿರಾಕಲ್ ನ ತೋರಿಸುತ್ತೆ. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದ್ರೆ ಪ್ರತಿಯೊಂದು ಸಿಗುತ್ತೆ. ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಅವರ ಆರ್ಥಿಕ ಅಭಿವೃದ್ಧಿ ಆಗಿರ್ಬಹುದು, ಅಥವಾ ವಿದ್ಯೆ, ಉದ್ಯೋಗ, ವ್ಯಾಪಾರ ಎಲ್ಲವೂ ಕೂಡ ಅವ್ರಿಗೆ ಸುಸೂತ್ರವಾಗಿ ನೆರವೇರುತ್ತೆ ಅಂತ ತಿಳಿಸ್ಕೊಟ್ರೆ, ಅದ್ರ ಚಾಚು ತಪ್ಪದೆ ನಾವು ಇದನ್ನ ಫಾಲೋ ಮಾಡ್ಬೇಕಾಗತ್ತೆ. ಉತ್ತಮವಾಗಿರುವಂತ ಮಾಹಿತಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಸೊ ನಿಮ್ಮ ಜೀವನದಲ್ಲಿ ಆ 11 ದಿನಗಳು ನಿಮಗಾಗಿ, ಕುಟುಂಬಕ್ಕಾಗಿ, ಸೊ ಮತ್ತೊಬ್ಬರಿಗೆ ಯಾವ ರೀತಿ ನೀವು ಅದನ್ನ ಫಾಲೋ ಮಾಡಬೇಕು, ಏನೆಲ್ಲವನ್ನು ಮಾಡಬೇಕು ಅನ್ನೋ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನ ಮಾಡೋದ್ರಿಂದ ನಿಮ್ಗೆ ಪ್ರತಿಯೊಂದು ಕೂಡ ಸಿಗುತ್ತೆ. ಮಹಾಲಕ್ಷ್ಮಿಯ ಅನುಗ್ರಹ ಆಗಿರ್ಬಹುದು, ಅಥವಾ ವಿದ್ಯಾರ್ಥಿಗಳಿಗೆ ಗಣಪತಿಯ ಒಂದು ಅನುಗ್ರಹ ಆಗಿರಬಹುದು, ಇನ್ನು ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳಿದ್ರೆ ಅದರಿಂದ ಕೂಡ ನೀವು ಹೊರಗಡೆ ಬರಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.